ಈ ಸಮೃದ್ಧಿ ಇಟ್ಟೆ, ಈ ವರ್ಷ ಇಟ್ಟೆ, ಹ್ಮ್. ನೆಕ್ಸ್ಟ್ ವರ್ಷಕ್ಕೆ 5 ಲಕ್ಷ ಕೊಟ್ಟ ನಾನು. ಆಮೇಲೆ ಈ ವರ್ಷ ಎಷ್ಟು ಕೊಟ್ಟಿದ್ದೀರಾ? ಅದಕ್ಕೆ ಹೇಳಿದ್ ನಾನು, ಅದು ಗರ್ಭ ಧರಿಸೋದ್ರೊಳಗಡೆ, ಅಂಬಾಳೆ ಆಗೋದ್ರೊಳಗಡೆ ನಾವೀಗ ಕೊಡ್ಬೇಕು. ಓಕೆ, ಇಲ್ಲೊಬ್ರು ಫಾರ್ಮರ್ ಒಂದು ಸಮೃದ್ಧಿ ಆರ್ಗ್ಯಾನಿಕ್ ಒಂದು ಫರ್ಟಿಲೈಸರ್ ಆಗ್ತಾ ಇದಾರೆ, ಕೇಳೋಣ. ಸರ್ ನಮಸ್ತೆ. ಈಗ ತುಂಬಾ ಜನ ಅಂತಾರೆ ಹಣ್ಣುಡ್ಕ ಬಂತು, ಹಳ್ಳುದ್ರದ್ದು ಬಂತು, ಆಮೇಲೆ ಇದು ಎಲೆ ಚುಕ್ಕೆ ರೋಗ, ಗೊಣ್ಣೆ ಹುಳ, ಆಮೇಲೆ ಆ ಹುಳ ಬಂತು, ಈ ಹುಳ ಬಂತು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನೀವು ದೇವತೆಗಳು ನೆಲ್ಸೋದು ವಿಳೆದೆಲೆ ಬಳ್ಳಿನೂ ಹಾಕಿದೀರಾ. ನಿಮ್ದು ಬರೀ 1.5 ಎಕರೆಲಿ 1300 ಇಂದ 1400 ಮರ. ಇದು ಯಾವ್ದು ಮೆಥಡ್ ಅಂತಾನೆ ಗೊತ್ತಾಗಲ್ಲ. 4 ಅಡಿ 4 ಅಡಿ ಇದೆ, 5 ಅಡಿ 5 ಅಡಿ ಇದೆ, 3 ಅಡಿ 3 ಅಡಿ ಇದೆ. ನಿಮ್ಗೆ ಇಷ್ಟ ಬಂದಂಗ ಹಾಕಿದ್ರ. ಆಕ್ಚುಲಿ 1400 ಮರ, ಅಡಿಕೆ ಮರ 1.5 ಎಕರೆಗೆ. ವಿಳೆದೆಲೆ ಬಳ್ಳಿ ಎಷ್ಟಿದಾವೆ? 1400 ಕೊಪ್ಸ್ಕೊಂಡಿದ್ರ? 1400 ಕಿಲ್ಲ. ಒಂದು ಈ ತೋಟದಲ್ಲಿ ಒಂದು 500 ಗಿಡಕ್ಕೆ ಇದೆ. 500 ಗಿಡ. ಈಗ ಸಮೃದ್ಧಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇರೋದು? 2 ವರ್ಷ ಅಷ್ಟೇ. ಈಗ ಮುಂಚೆ 2 ವರ್ಷದಿಂದ ಯೂಸ್ ಮಾಡಿದ್ರೆ ಮುಂಚೆ ಎಷ್ಟು ಲಕ್ಷಕ್ಕೆ ಕೇಣಿ ಕೊಡ್ತಾ ಇದ್ರಿ? ಇವಾಗ ಎಷ್ಟು ಲಕ್ಷಕ್ಕೆ ಕೇಣಿ ಕೊಟ್ಟಿದ್ರ? 1.25 ಲಕ್ಷ ಕೊಟ್ಟಿದ್ದೆ ಅನ್ನಲ್ಲ ಸರ್. 3 ವರ್ಷದಿಂದ 1.25 ಲಕ್ಷ ಕೊಟ್ಟಿದ್ದೆ. ಅದ್ ನೆಕ್ಸ್ಟ್ ವರ್ಷ ಈ ಸಮೃದ್ಧಿ ಇಟ್ಟೆ, ಈ ವರ್ಷ ಇಟ್ಟೆ, ನೆಕ್ಸ್ಟ್ ವರ್ಷಕ್ಕೆ 5 ಲಕ್ಷ ಕೊಟ್ಟೆ ನಾನು. ಆಮೇಲೆ ಈ ವರ್ಷ ಎಷ್ಟು ಕೊಟ್ಟಿದ್ದೀರಾ? ಅದಕ್ಕೆ ಹೇಳಿದ್ ನಾನು, ಅದು ಗರ್ಭ ಧರಿಸೋದ್ರೊಳಗಡೆ, ಅಂಬಾಳೆ ಆಗೋದ್ರೊಳಗಡೆ ನಾವೀಗ ಕೊಡ್ಬೇಕು. ಯಾವಾಗ ನಾವು ಡಿಸೆಂಬರ್ ಕೊಟ್ರೆ ಪ್ರಯೋಜನ ಇಲ್ಲ. ನವೆಂಬರ್ ಡಿಸೆಂಬರ್ ಅಲ್ಲಿ ಕೊಡ್ಲೇಬೇಕು. ಡಿಸೆಂಬರ್ ಒಳಗಡೆ ಕೊಡ್ಬೇಕು. ನಾವು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಳಗಡೆ ಹುಟ್ಟತಾನೆ ತಾಕತ್ತ ಗರ್ಭ ತಗೊಂಡು ಹುಟ್ಟುತ್ತೆ. ನಾವು ಅಂಬಾಳೆಲ್ಲ ಓಪನ್ ಆದ್ಮೇಲೆ ಬೆಳೆ ಕೊಟ್ರೆ ಏನ್ ಬಗ್ಗೆ ಒಂದು ಸಮೃದ್ಧಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಬಗ್ಗೆ ಮಾತಾಡೋಣ. ಯಾರೇ ಗೊಬ್ಬರ ಕೊಡೋದಿದ್ರು ಅದು ಗರ್ಭ ಯಾವಾಗ ಧರಿಸುತ್ತೆ ಅದಕ್ಕೆ ಜನ್ಮ ತಾಳಕ್ಕೆ ಸಖತ್ ಪೌಷ್ಟಿಕಾಂಶಗಳು. ಅದನ್ನ ಬೇಕು ಅಂದ್ರೆ 16 ನ್ಯೂಟ್ರಿಯೆಂಟ್ ಇರೋಂತ ಸಮೃದ್ಧಿ ಆರ್ಗ್ಯಾನಿಕ್ ಯೂಸ್ ಮಾಡಿ.